ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದರುಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಒಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ, ಹಾಗೆ ಮಧ್ಯಾಹ್ನಕ್ಕೆ ಮೊಳಕೆ ಹುರುಳಿಕಾಳು ಸಾರು, ಹಾಗೆ ಬ್ರೇಕ್ಫಾಸ್ಟ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಮೊದಲಿಗೆ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ವಾಂಗಿಬಾತ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ವಾಂಗಿಬಾತನ್ನ ಗೊಜ್ಜು ರೀತಿ ಮಾಡಿ ಕಲಸಿ ತಿನ್ನೋದು, ಅದು ಒಂದು ಥರ. ಇದು ಒಂದೇ ಸರ್ತಿ ಕುಕ್ಕರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡೋವಂಥ ಒಂದು ವಿಧಾನ ಇದು. ಇದಕ್ಕೆ ನಾನು ಕುಕ್ಕರ್ಗೆ ಒಂದು 60 ml ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ಗೆ ಬೇಕಾಗೋದಂಥ ಮಸಾಲೆ ಪದಾರ್ಥಗಳು, ಸೋಂಪು, ಎಲೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಹಾಗೆ 1/4 kg ಅಷ್ಟು ಉದ್ದಕ್ಕಿರೋಂಥ ಮೈಸೂರು ಬದನೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ನಾನಿಲ್ಲಿ 1.5 ಪಾವಷ್ಟು ತೊಗೊಂಡಿದ್ದೀನಿ. ನಾರ್ಮಲ್ ಸೋನಾ ಮಸೂರಿ ರೈಸೇ ತೊಗೊಂಡಿರೋದು. ಇದನ್ನು ಬದನೆಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ 1.5 ಅಷ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ, ಸ್ವಲ್ಪ ದೊಡ್ಡದಾಗಿದ್ದರೆ ಟೊಮೆಟೊ ಒಂದೇ ಆದರೆ ಸಾಕಾಗತ್ತೆ. ಇದಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬೆಳಗ್ಗೆ ಹೊತ್ತು ಗಡಿಬಿಡಿ ಇರ್ತೀವಿ, ಗೊಜ್ಜು ಕಲಿಸ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು ಈ ರೀತಿ ಮಾಡ್ಕೋಬೋದು. ಈ ಥರ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಕೂಡ ಇದನ್ನು ಇವತ್ತೇ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಅನಿಸ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಇದಕ್ಕೆ ನಾವು ವಾಂಗಿಬಾತ್ ಪೌಡರ್ನ ಹಾಕೋತೀನಿ. ವಾಂಗಿಬಾತ್ ಪೌಡರು ಇದಕ್ಕೆ 2.5 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಹಾಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ಕೊಂಡಿರೋದ್ರಿಂದ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ಪ್ರೆಷರ್ ಕುಕ್ ಮಾಡಿ ಬೇಯಿಸ್ಕೊತೀವಲ್ಲ, ಮತ್ತೆ ಕಲಸೋ ಅಂಥ ಕೆಲಸ ಇರಲ್ಲ, ಒಂದೇ ಸರ್ತಿ ಪ್ರಿಪೇರ್ ಆಗುತ್ತೆ. 1 ಪಾಟ್ ಮೀಲ್ ಥರ ಆರಾಮಾಗಿ ಇದನ್ನು ಒಂದು ಸರ್ತಿ ಕುಕ್ಕರಲ್ಲಿ 1 ವಿಷಲ್ ಹಾಕ್ಸಿದ್ರೆ ಆರಾಮಾಗಿ ಪ್ರಿಪೇರ್ ಆಗುತ್ತೆ. ಬೆಳಗ್ಗೆ ಹೊತ್ತು ಬೇಗ ಬ್ರೇಕ್ಫಾಸ್ಟ್ ಆಗಬೇಕು ಅಂತ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಒಂದು ಆಪ್ಷನ್ನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋಕ್ಕೂ ತುಂಬ ಈಸಿ ಅನಿಸುತ್ತೆ. ಏಕೆಂದರೆ ನಮ್ಮ ಮನೇಲಿ ಬಿಸಿಬೇಳೆಬಾತ್ ಪೌಡ್ರು ಮತ್ತು ವಾಂಗಿಬಾತ್ ಪೌಡ್ರು ಎಲ್ಲ ರೆಡಿ ಇರುತ್ತೆ ಅಲ್ವಾ. ಅಕಸ್ಮಾತ್ ರೆಡಿ ಇಲ್ಲ ಅಂತಂದರೂ ನೀವು ಬಿಸಿಬೇಳೆಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು ಈ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಒಂದು ಸರ್ತಿ ಚೆಕ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಅಳತೆಗೆ ತಕ್ಕಷ್ಟು ನೀರು, ನೀವು ಅಕ್ಕಿ ಎಷ್ಟು ಹಾಕ್ಕೊಂಡಿರ್ತೀರ ಅದಕ್ಕೆ 2ರಷ್ಟು ನೀರು. ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಸೋನಾ ಮಸೂರಿ ರೈಸಲ್ಲಿ ನೀರು ಇಟ್ಕೋತೀವಿ ಅನ್ನಕ್ಕೆ, ಅದೇ ಥರ ನೀರು ಹಾಕ್ಕೊಳ್ಳೋದು ಅಷ್ಟೇ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೀರು ಕುದಿ ಬಂದಮೇಲೆ ನೆನೆಸಿಟ್ಕೊಂಡಿದ್ದಂಥ ಅಕ್ಕಿನ ಹಾಕ್ಕೊಂಡು 1 ವಿಷಲ್ ಬರ್ಸಿದ್ರೆ ಸಾಕಾಗತ್ತೆ. ಅಕ್ಕಿನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆಗ ರೈಸ್ ತುಂಬಾ ಚೆನ್ನಾಗಿ ಬಿಡಿಯಾಗಿ ಆಗುತ್ತೆ, ಹಾಗೆ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಕುಕ್ಕರಲ್ಲಿ ನಾನು 1 ವಿಷಲ್ ಬರ್ಸಿದ್ದು. ಅದಾದಮೇಲೆ ನಾನು ಪಾಪವು ಲಂಚ್ ಬಾಕ್ಸಿಗೆ ಸ್ವಲ್ಪ ದೋಸೆ ಹಿಟ್ಟಿತ್ತು ಮನೆಯಲ್ಲಿ, ಅದೇ ದೋಸೆ ಹಿಟ್ಟಿಂದ ಈ ರೀತಿ ಪಿಜ್ಜಾನ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬಂತು. ಸೊ ಅದಕ್ಕೆ ನಾನು ಸ್ವಲ್ಪ ದಪ್ಪನಾಗೇ ದೋಸೆ ಹಿಟ್ಟನ್ನ ಹೆಂಚ್ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ. ಅದನ್ನು ನಾನು ಸ್ಪ್ರೆಡ್ ಮಾಡಿಲ್ಲ, ಸ್ಪ್ರೆಡ್ ಮಾಡ್ದಿರ ಸಣ್ಣ ಊರಿನಲ್ಲೇ ಇದನ್ನು ಫಸ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸರ್ತಿ ಟರ್ನ್ ಮಾಡಿ 3 to 4 ಸೆಕೆಂಡ್ಸ್ ಅಷ್ಟು ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದರೆ ಸಾಕಾಗತ್ತೆ, ತುಂಬ ಹಸಿ ಅಂತ ಅನಿಸ್ದೇ ಇರೋಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಬೇಯಿಸ್ಕೊಳ್ಳೋದು ಅಷ್ಟೇ. ಇಷ್ಟೇ ಸಾಕು, ತುಂಬ ಚೆನ್ನಾಗಿ ರೋಸ್ಟ್ ಏನು ಆಗೋ ಅವಶ್ಯಕತೆ ಇರಲ್ಲ. ಇದಕ್ಕೆ ನಾನಿವಾಗ
ಪಿಜ್ಜಾ ಸಾಸ್ ಹಾಕ್ಕೋಬೋದು, ಅಥವಾ ನನಗೆ ಮಸಾಲೆ ದೋಸೆಗೆ ಇಟ್ಕೊಂಡಿದ್ನಲ್ಲ ಅದರದ್ದೇ ಚಟ್ನಿ ಇತ್ತು, ಕೆಂಪು ಚಟ್ನಿ, ಅದನ್ನು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಪಿಜ್ಜಾ ಸಾಸ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಖಾರ ತಿನ್ನಲ್ಲ ಅಂತಂದರೆ ನೀವು ಆರಾಮಾಗಿ ಇದಕ್ಕೆ ಟೊಮೆಟೊ ಸಾಸ್ ಕೂಡ ಹಾಕ್ಕೋಬೋದು. ನೋ ಟೆನ್ಷನ್, ಏನು ವರಿನೇ ಮಾಡೋ ಅವಶ್ಯಕತೆ ಇರಲ್ಲ. ಮಕ್ಕಳಿಗೆ ಹೇಗಿದ್ರು ಟೊಮೆಟೊ ಸಾಸ್ ತುಂಬ ಇಷ್ಟ ಅಲ್ವಾ. ಹಾಗೆ ಇದ್ರ ಮೇಲೆ ಚೀಸ್ನ ನಾನು ಡೈರೆಕ್ಟ್ ದೋಸೆ ಮೇಲೇ ಚೀಸ್ನ ತುರ್ಕೊಂಡಿದ್ದೀನಿ. ಚೀಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇದ್ರ ಮೇಲೆ ಚೀಸ್ ಮೇಲೆ ಸ್ವಲ್ಪ ಈರುಳ್ಳಿ, ಒಂದೆರಡು ಸ್ಲೈಸಷ್ಟು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಹಾಕಿ, ಇದು ಪಿಜ್ಜಾ ಹಬ್ಸ್ ಅಂತ ಸಿಗುತ್ತೆ ಎಲ್ಲ ಸೂಪರ್ ಮಾರ್ಕೆಟಲ್ಲಿ ನೀವು ತಂದು ಮಾಡ್ಕೋಬೋದು. ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಒಂದೆರಡು ಸೆಕೆಂಡಷ್ಟು ಲಿಡ್ನ ಕ್ಲೋಸ್ ಮಾಡಿದ್ರೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿರುವಂಥ, ತುಂಬ ಟೇಸ್ಟಿಯಾಗಿರುವಂಥ, ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಸೂಪರ್ ಟೇಸ್ಟಿಯಾಗಿರುವಂಥ ಪಿಜ್ಜಾ ದೋಸೆ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಹೊರಗಡೆ ಮೈದಾಯಿಂದ ಮಾಡೋವಂಥ ಪಿಜ್ಜಾ ಬೇಸ್ಗಿಂತ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಬೇಕು. ಇದನ್ನು ಈ ರೀತಿ ಪುಟ್ದಾಗಿ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಸು ಸ್ವಲ್ಪ ನಾವು ದಪ್ಪ ಹಾಕ್ಕೊಂಡಿರೋದ್ರಿಂದ ತಿನ್ನೋವಾಗ ನಮಗೆ ಅದೇ ಫೀಲೇ ಕೊಡುತ್ತೆ. ನೋಡಿ ಈ ಥರ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಗಟ್ಟಿನೂ ಆಗಿರುತ್ತೆ, ತಳದಲ್ಲಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನಾನು ಮಧ್ಯಾಹ್ನ ಅಡುಗೆಗೆ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ಕೊಂಡಿದ್ದೆ. ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಹುರುಳಿಕಾಳನ್ನು ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕ್ಲೀನ್ ಮಾಡಿ. ಇವಾಗ ಇದು ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ. ಅದಕ್ಕೆ 1 ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚು ಶುಂಠಿ ಆದರೆ ಸಾಕಾಗುತ್ತೆ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದೊಡ್ಡದಾಗಿರೋವಂಥದ್ದಾದರೂ ನಡೆಯುತ್ತೆ. ಒಂದು 3 ಈರುಳ್ಳಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಅರ್ಧ kg ಕಾಳಿಗೆ ಮಾಡ್ಕೊತಾ ಇರೋದು ನಾನು. ತರಕಾರಿ ಹುರುಳಿಕಾಯಿ, ಬದನೆಕಾಯಿ, ಆಲೂಗಡ್ಡೆ ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ನಾನು, ಮತ್ತು ಗಡ್ಡೆಕೋಸು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಪುಟ್ಟದಾಗಿರೋವಂಥದ್ದು. ಅದನ್ನು ಕೂಡ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಸ್ವಲ್ಪ ಈ ರೀತಿ ಆದರೆ ಸಾಕಾಗತ್ತೆ. ಸ್ವಲ್ಪ ರೋಸ್ಟ್ ಆಗೋ ಥರ ಆಗಿರುತ್ತೆ. ಈಗ ನಾವು ರುಬ್ತೀವಲ್ಲ, ರುಬ್ಬಿ ಸಾಂಬಾರು ಮಾಡಿದಾಗ ಅದರ ಟೇಸ್ಟು ಘಮ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಈ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತೀನಿ. ನೀವು ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ, ಟೇಸ್ಟು ಬಹಳನೇ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಹುರಿದಿಟ್ಕೊಂಡಿರುವಂಥ ಈರುಳ್ಳಿಗೆ 1 ಕಪ್ಪಷ್ಟು ತೆಂಗಿನಕಾಯಿ ಚೂರುಗಳನ್ನ ನಾನು ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಹೋಳಲ್ಲಿ ಒಂದು ಹೋಳು ತೆಂಗಿನಕಾಯಿನ ನಾವು ಇದಕ್ಕೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನಾನು. ಇದನ್ನೆಲ್ಲ ನಾವು ಫ್ಲೇಮ್ ಆಫ್ ಮಾಡಿದ್ದೀವಿ. ನಾವು ಒಲೆ ಉರಿತಾ ಇಲ್ಲ. ಈಗ ಸ್ಟವ್ ಆಫ್ ಮಾಡಿದ್ದಾಗಿದೆ. ಸ್ಟವ್ ಆಫ್ ಮಾಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಡ್ರೈ ಪೌಡರ್ಸ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಸ್ಟವ್ ಫ್ಲೇಮ್ ಇದ್ದಾಗ ಸಿದೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟವ್ ಆಫ್ ಮಾಡಿ ನೀವು ಇದನ್ನೆಲ್ಲ, ಈ ಡ್ರೈ ಪೌಡರ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಆ ಪಾತ್ರೆ ಕಾವಿಗೆ ಅದರದ್ದು ಒಂಥರ ಮಸಾಲ ಎಲ್ಲ ಫ್ಲೇವರು ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ, ಸೂಪರಾಗಿರುತ್ತೆ ಆ ಫ್ಲೇವರು. ಇದಕ್ಕೆ ಚಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು 3 ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 4 ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಜಾಸ್ತಿ, ಫ್ಲೇವರ್ ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಇದಕ್ಕೆ ನಾನು 2 ಕಪ್ಪಷ್ಟು ಕಾಳು, 1 ಕಪ್ ಅಂದರೆ ಆಲ್ಮೋಸ್ಟ್ 250 ಗ್ರಾಮ್ಸ್ ಬರುತ್ತೆ. 2 ಕಪ್ ಅಂದರೆ
ಒಂದು ಅರ್ಧ ಕೆ ಜಿ ಕಾಳಷ್ಟು ಸಿಗುತ್ತೆ. ಇದು ಮೊಳಕೆ ಕಟ್ಟಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ಹಾಗೆ ಇದಕ್ಕೆ ಬದನೆಕಾಯಿ, ಹುರುಳಿಕಾಯಿ, ಆಲೂಗಡ್ಡೆ, ಹಾಗೆ ಗಡ್ಡೆಕೋಸಲ್ಲಿ ಅತಿ ಹೆಚ್ಚು ಸ್ವಲ್ಪ ಫೈಬರ್ ಜಾಸ್ತಿ ಇರೋದ್ರಿಂದ ಇದನ್ನು ಶುಗರ್ ಪೇಷಂಟ್ಸ್ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹುರುಳಿಕಾಳು ಈ ಸ್ವಲ್ಪ ಮಳೆ ಬೀಳ್ತಾ ಇದೆಯಲ್ಲ, ಈ ಮಳೆಗೆ ಈ ಹುರುಳಿಕಾಳಿನ ಸಾರು ಮುದ್ದೆ ಜೊತೆಗೆ ತುಂಬಾ ಒಳ್ಳೆ ಸೂಪರಾಗಿರೋವಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಧ್ಯೆ ಒಂದು ಶುಂಠಿ ಪೀಸ್ ಬಿದ್ದೋಗ್ಬಿಟ್ಟಿದೆ, ಸೊ ಅದನ್ನು ತೆಗೆದು ಹಾಕ್ಕೊಂಡೆ ನಾನು. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ನುಣ್ಣಗೆ ರುಬ್ಕೋಬೇಕು. ಇದು ಸಾಂಬಾರಿಗೆ ಈ ರೀತಿ ನುಣ್ಣಗೆ ಇದ್ರೇ ಚೆನ್ನಾಗಿರುತ್ತೆ. ರುಬ್ಬಿದಂಥ ಮಸಾಲಾನ ಇವಾಗ ಈ ತರಕಾರಿ ಕಾಳಿನ ಮಿಶ್ರಣಕ್ಕೆ ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೋದು. ನಮಗೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಗೊಜ್ಜಿನ ಥರನೂ ಮಾಡ್ಕೋಬೋದು ಇದನ್ನು. ಅದು ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಥರ, ಗ್ರೇವಿ ಥರನೂ ಇದನ್ನು ಬಳಸ್ಕೋಬೋದು. ಜೀರಾ ರೈಸ್ ಈ ಥರದಕ್ಕೆಲ್ಲ ಇದು ಗ್ರೇವಿ ಥರ ಕೂಡ ಬಳಸ್ಕೋಬೋದು. ಜೀರಾ ರೈಸ್, ಗೀ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಮುದ್ದೆಗಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 3 ವಿಷಲ್ಸ್ ನಾವು ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಏಕೆಂದರೆ ಹುರುಳಿಕಾಳು ಅಷ್ಟು ಬೇಗ ಬೇಯಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ. ಸೊ ಆದ್ದರಿಂದ ಈ ರೀತಿ 3 ಸಲ ಕುಕ್ ಮಾಡಿಕೊಂಡು ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ಈ ರೀತಿ ಬಿಸಿ ಬಿಸಿಯಾದಂಥ ರುಚಿಯಾದಂಥ ಆರೋಗ್ಯಕರವಾದಂಥ ಮೊಳಕೆ ಹುರುಳಿಕಾಳು ಸಾಂಬಾರು ಮುದ್ದೆ ಜೊತೆ ಊಟ ಮಾಡೋಕ್ಕೆ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಹಾಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.